ನಕಲಿ ಗನ್ ತೋರಿಸಿ ಟೆಕ್ಕಿ ಮನೆಯಲ್ಲಿ ಚಿನ್ನಾಭರಣ ಲೂಟಿಯಾಗಿದೆ. ಬೆಂಗಳೂರಿನ ಜೆಜೆ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ನಕಲಿ ಗನ್ ತೋರಿಸಿ ಟೆಕ್ಕಿ ಮನೆಯಲ್ಲಿ ಚಿನ್ನಾಭರಣ ಲೂಟಿ ಮಾಡಲಾಗಿದೆ. ಬೆಂಗಳೂರಿನ ಜೆಜೆ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಜೆಜೆ ನಗರ ಪೊಲೀಸರಿಂದ ಇಬ್ಬರು ಆರೋಪಿಗಳ ಬಂಧನ ಆಗಿದೆ. ಅಶ್ರಫ್ ಮತ್ತು ಅಫ್ಜಲ್ ಅಂತ ಹೇಳಿ ಬಂಧಿತ ಆರೋಪಿಗಳು. ಜುಲೈ 6ರಂದು ಟೆಕ್ಕಿ ಮನೆಗೆ ನುಗ್ಗಿದ್ರು ಆರೋಪಿಗಳು. ಗನ್ನನ್ನು ತೋರಿಸಿ ಚಿನ್ನಾಭರಣ ಲೂಟಿ ಮಾಡಿ ಎಸ್ಕೇಪ್ ಆಗಿದ್ರು. ಜೆಜೆ ನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿತ್ತು. ಕೇಸ್ ದಾಖಲಿಸಿ ಆರೋಪಿಗಳನ್ನು ಪೊಲೀಸರು ಇವಾಗ ಬಂಧಿಸಿದ್ದಾರೆ. ವೀಕ್ಷಕರೇ, ಜುಲೈ 6ರಂದು ಈ ಒಂದು ಘಟನೆ ನಡೆದಿತ್ತು. ಟೆಕ್ಕಿ ಮನೆಗೆ ಇಬ್ಬರು ಕಳ್ಳರು ನುಗ್ಗಿ ಗನ್ನನ್ನು ತೋರಿಸಿ ಹೆದರಿಸಿ ಮನೆಯಲ್ಲಿದ್ದ ಚಿನ್ನಾಭರಣ, ದುಡ್ಡುಗಳು, ಇನ್ನು ಬೆಲೆ ಬಾಳುವ ವಸ್ತುಗಳನ್ನು ಕದ್ಕೊಂಡು ಎಸ್ಕೇಪ್ ಆಗಿದ್ರು. ಅವರ ಹೆಡೆಮುರಿಯನ್ನು ಕಟ್ಟಿರ್ತಕ್ಕಂಥದ್ದು ಪೊಲೀಸರು ಒದ್ದು ಒಳಗಡೆ ಕಳಿಸಿದ್ದಾರೆ. ಅವರನ್ನು ಗನ್ನನ್ನು ತೋರಿಸಿ ಹೆದರಿಸಿ ಚಿನ್ನಾಭರಣವನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ರು. ಅಶ್ರಫ್ ಮತ್ತು ಅಫ್ಜಲ್ ಬಂಧಿತ ಆರೋಪಿಗಳು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅವರನ್ನು ಅರೆಸ್ಟ್ ಮಾಡಿ ಅವರಿಂದ ಏನೇನು ಕಳ್ಳತನ ಆಗಿತ್ತೋ ಅದನ್ನೆಲ್ಲವನ್ನು ಕೂಡ ವಾಪಸ್ ತಗೊಳ್ಳುವ ಪ್ರಯತ್ನವನ್ನು ಪೊಲೀಸರು ಮಾಡಿದ್ದಾರೆ. ಜೆಜೆ ನಗರ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂಥ ಘಟನೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಎಸ್ ವೀಕ್ಷಕರೇ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಮಾಯಕರ ಮನೆಗೆ ನುಗ್ಗಿ ಗನ್ನನ್ನು ತೋರಿಸಿ ಹೆದರಿಸಿ ಮನೆಯಲ್ಲಿದ್ದ ಬೆಲೆ ಬಾಳುವ ಚಿನ್ನಾಭರಣಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗೋದೇ ಈ ಕಳ್ಳರ ಕೆಲಸ. ಈಗ ಬೆಂಗಳೂರಿನ ಒಬ್ಬ ಟೆಕ್ಕಿಯವರ ಮನೆಯಲ್ಲಿ ಚಿನ್ನಾಭರಣವನ್ನು ಲೂಟಿ ಮಾಡಿದ್ದಾರೆ. ಬೆಂಗಳೂರಿನ ಜೆಜೆ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಇದು. ಈಗ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಜೆಜೆ ನಗರ ಪೊಲೀಸರಿಂದ ಇಬ್ಬರು ಆರೋಪಿಗಳ ಬಂಧನ ಆಗಿದೆ. ಅಶ್ರಫ್ ಮತ್ತು ಅಫ್ಜಲ್ ಅಂತ ಹೇಳಿ ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ಥರ ಕಳ್ಳರು ಒಳಗಡೆ ಹೋಗ್ತಾ ಇದ್ದಾರೆ ಮನೆ ಒಳಗಡೆ ಅಂತ ಹೇಳಿ. ಗನ್ನನ್ನು ಕೂಡ ಒಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನೀವು ಆ ಥರದ ಗನ್ನನ್ನು ತೋರಿಸಿ ಅಮಾಯಕರನ್ನು ಹೆದರಿಸೋದು. ಶೂಟ್ ಮಾಡಿಬಿಡ್ತೀನಿ, ಮನೆಯಲ್ಲಿ ಏನೇನಿದೆ ಎಲ್ಲ ಕೊಡು, ಇಲ್ಲಾಂದರೆ ಶೂಟ್ ಮಾಡ್ತೀನಿ ಅಂತ ಹೆದರಿಸೋದು. ಅವರು ಪಾಪ ಹೆದರ್ಕೊಂಡು ಬಿಡ್ತಾರೆ. ಗನ್ ಅಂದರೆ ಯಾರಿಗೆ ಹೆದರಿಕೆ ಆಗಲ್ಲ ಹೇಳಿ. ಹೆದರ್ಕೊಂಡು ಪಾಪ ಸುಮ್ಮನೆ ಇರ್ತಾರೆ ಅವರು. ಆ ಟೈಮ್ನಲ್ಲಿ ಚಿನ್ನಾಭರಣ, ಹಣ, ಮತ್ತೊಂದು ಎಲ್ಲವನ್ನ ಎಗ್ಗಿರಿಸ್ಕೊಂಡು ಹೋಗಿರ್ತಕ್ಕಂಥದ್ದು. ಈಗ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಒದ್ದು ಅವರಿಗೆ ಕಂಬಿಯ ಹಿಂದೆ ಕಳಿಸಿದ್ದಾರೆ. ಜುಲೈ 6ರಂದು ನಡೆದಿರ್ತಕ್ಕಂಥ ಘಟನೆ ಇದು. ಅವರ ಮನೆಗೆ ನುಗ್ಗಿರ್ತಾರೆ ಇಬ್ಬರು ಆರೋಪಿಗಳು, ಕಳ್ಳರು. ಅವರನ್ನು ಪೊಲೀಸರು ಬಂಧಿಸಿ ಚಿನ್ನಾಭರಣವನ್ನು ವಾಪಸ್ಸು ಪಡೆಯುವ ಪ್ರಯತ್ನದಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಈ ವಿಚಾರದಲ್ಲಿ ಪೊಲೀಸರಿಗೂ ಕೂಡ ಅಪ್ರಿಷಿಯೇಟ್ ಮಾಡಲೇಬೇಕು. ಜೆಜೆ ನಗರದ ದೃಶ್ಯಗಳು, ಬೆಂಗಳೂರಿನ ಜೆಜೆ ನಗರದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ.